ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಇವತ್ತು ರಾಗಿ ಮುದ್ದೆಗೆ ಉಪ್ಸಾರು ಅಲ್ಲ ಅವರೆಕಾಳಿನ ಉಪ್ಸಾರು. ಅವರೆಕಾಳಿನ ಸೀಸನ್ ಆಗಿರೋದ್ರಿಂದ ಇವತ್ತು ನಾನು ನಿಮಗೆ ಅವರೆಕಾಳಿನ ಉಪ್ಸಾರನ್ನ ಮಾಡೋದನ್ನು ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ 4 ಲೋಟ ನೀರು ಹಾಕೊಳ್ಳೋಣ. ಒಂದು ಸಾರಿ ಇದನ್ನೆಲ್ಲ ನೋಡ್ಕೊಂಬಿಡಿ. 10ರಿಂದ 12 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನ್ ಕಾಳುಮೆಣಸು, ಈ ನಿಂಬೆಹಣ್ಣು ಗಾತ್ರದ್ದು ಅಂತಾರಲ್ಲ ಅಷ್ಟೇ ಹುಣಸೆಹಣ್ಣು, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿದ್ದೀನಿ, ಸ್ವಲ್ಪ ನಾಟಿ ಕೊತ್ತಂಬರಿ, ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿರೋದು, ಹಾಗೆ ಅವರೆಕಾಳು. ಕಾಯಕ್ಕಿಟ್ಟಿರೋ ನೀರು ಕುದೀತಾ ಇದೆ. ಆ ನೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಹಾಗೆ ತೊಳೆದಿರೋ ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಬಿಡಿಸಿರೋಂಥ ಅವರೆಕಾಳನ್ನ ಹಾಕೋತಿದ್ದೀನಿ. ಈಗ ತಟ್ಟೆ ಮುಚ್ಚಿಬಿಡೋಣ, ಅದ್ರ ಪಾಡ್ಗೆ ಅದು ಬೇಯ್ತಿರಲಿ. ಈಗ 2 ಈರುಳ್ಳಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಹಾಗೆ ಬಿಡಿಸಿರೋ ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಕಾಳುಮೆಣಸು, ತೆಂಗಿನಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಈಗ ನೀರಲ್ಲಿ ಬೆಂದಿರೋ ಮೆಣಸಿನ್ಕಾಯಿನ ಒಂದು ಪ್ಲೇಟ್ಗೆ ಹಾಕೋತಿದ್ದೀನಿ. ಈ ಮೆಣಸಿನ್ಕಾಯಿನ ರುಬ್ಕೋಬೇಕಾಗುತ್ತೆ. ಹಂಗೆ ಸ್ವಲ್ಪ ಬೇಯ್ತಿರೋ ಅವರೆಕಾಳನ್ನು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈಗ ಕಾಳು ಎಷ್ಟು ಬೆಂದಿದೆ ಅಂತ ನೋಡೋಣ. ಇದು ಸಿಕ್ಕಾಕೊಂತು ನೋಡಿ, ಒಂದು 3/4 ಭಾಗದಷ್ಟು ಬೆಂದಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಟ್ಟೆ ಮುಚ್ತಾ ಇದ್ದೀನಿ. ಮುಚ್ಚಿರೋ ತಟ್ಟೆನ ತೆಗೆದು ಹಾಕಿರೋ ಟೊಮೊಟೊನ ಒಂದು ಪಾತ್ರೆಗೆ ತಗೊಂಡು ಈ ಥರ ಮ್ಯಾಶ್ ಮಾಡಿಕೊಂಡೆ. ಹಂಗೆ ಸ್ವಲ್ಪ ಅವರೆಕಾಳನ್ನು ತೊಗೊಂಡೆ. ಏನಕ್ಕೆ ಅಂದರೆ ಈ ಕಾಳು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಪಲ್ಯ ಮಾಡೋಣ ಅಂತ. ಈಗ ಮ್ಯಾಶ್ ಮಾಡಿರೋ ಟೊಮೊಟೊನ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ತಿದ್ದೀನಿ, ಕಾಳು ಚೆನ್ನಾಗಿ ಬೇಯಲಿ ಅಂತ. ನೋಡೋಣ ಕಾಳು ಇಷ್ಟು ಬೆಂದಿದೆ ಅಂತ. ನೋಡಿ, ಕಾಳು ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಆಯಿತು, ಅದ್ರ ಕತೆ ಮುಗೀತು ಅಂತ. ನೆಕ್ಸ್ಟ್ ಏನಪ್ಪ ಅಂದರೆ ಎತ್ತಿಕೊಂಡಿರೋ ಕಾಳಿಗೆ ಒಗ್ಗರಣೆ ಮಾಡೋದು. ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಟ್ಕೊಂಡಿದ್ದೆ ಅದು, ಹಾಗೆ 1 ಈರುಳ್ಳಿನ ಹೀಗೆ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಬಾಣಲೆಗೆ ಹಾಕೋತಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಗಲೇ ತೆಗೆದಿಕೊಂಡಂಥ ಅವರೆಕಾಳನ್ನ ಹಾಕ್ಕೊಂಡು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡ್ರೆ ಈಗ ಪಲ್ಯ ರೆಡಿ. ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ, ಅಮ್ಮ ಮಾಡಿದ ಮುದ್ದೆ ಮೇಲೆ ತುಪ್ಪ ಹಾಕ್ಕೊಂಡೆ, ನಾನು ಮಾಡಿದ್ದು ಉಪ್ಸಾರಿನ ಖಾರ ಹಾಕ್ಕೊಂಡು ನೆಂಚ್ಕೊಳ್ಳೋಕ್ಕೆ ಒಗ್ಗರಣೆ ಮಾಡಿದ್ದ ಕಾಳನ್ನ ಹಾಕ್ಕೊಂಡು ಬೇಕಿದ್ರೆ ಸ್ವಲ್ಪ ಕಾಯಿ ತುರಿ, ಬಿಸಿ ಬಿಸಿ ಮುದ್ದೆಗೆ ಅವರೆಕಾಳಿನ ಉಪ್ಸಾರು ರೆಡಿ. ಇದು ನಾನೇ ಮಾಡಿದ ಉಪ್ಸಾರು. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೊಂದು ಹೇಳೋದು ಮರ್ತೆ, ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಾನೇ? ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಬೇರೆ ವಿಡಿಯೋ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ.